ನಮಸ್ಕಾರ ವೀಕ್ಷಕರೇ, ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಂದನಾ ಹಿರೇಮಠ್. ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕರ್ಮದಿಂದ ಮುಕ್ತರಾಗಲು ಏನು ಮಾಡಬೇಕು, ಹಾಗೆಯೇ ಈ ದಿನದ ವಿಶೇಷತೆ ಮತ್ತು ರಾಶಿ ಫಲಗಳ ಕುರಿತು ಮಾತನಾಡ್ತಾ ಹೋಗೋಣ. ಈ ಕುರಿತು ತಿಳಿಸಲು ನಮ್ಮೊಟ್ಟಿಗಿದ್ದಾರೆ ಖ್ಯಾತ ಜ್ಯೋತಿಷ್ಯರು, ಕಾಮಾಖ್ಯ ಪ್ರತ್ಯಂಗಿರ ಉಪಾಸಕರಾದ ಡಾಕ್ಟರ್ YSK ಆಚಾರ್ಯ ಗುರುಗಳು. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಪ್ಪ. ಓಂ ಅಸ್ಮದ್ಗುರುಭ್ಯೋ ನಮಃ, ಅಸ್ಮತ್ ಪರಮಗುರುಭ್ಯೋ ನಮಃ, ಅಸ್ಮತ್ ಸರ್ವಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೆ ಸೂರ್ಯಮಂಡಲರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯಾರೂಪಿಣಿ ಶಿವೆ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೈ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಗುರುಗಳೇ, ಮೊದಲಿಗೆ ಈ ದಿನದ ವಿಶೇಷತೆಯನ್ನು ತಿಳಿಸಿ. ಏಕದಂತಂ ಚತುರಹಸ್ತಂ ಪಾಶಮಾಂಕುಶಧಾರಿಣಂ ರುಧಂಚ ವರದಂ ಹಸ್ತೈರ್ಬಿಭ್ರಾಣಂ ಮೂಷಿಕಧ್ವಜಂ ರಕ್ತಂ ಲಂಬೋಧರಂ ಶೂರ್ಪಕರ್ಣಂ ರಕ್ತವಾಸಸಂ ರಕ್ತಗಂಧಾನುಲಿಪ್ತಾಂಗಂ ರಕ್ತಪುಷ್ಪೈ ಸುಪೂಜಿತಂ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತಿ. ಎಲ್ಲ ವೀಕ್ಷಕರಿಗೂ, ದೇಶದ ಅನ್ನದಾತರಾದ ಪ್ರತಿಯೊಬ್ಬ ರೈತ ಸನ್ಮಿತ್ರರಿಗೂ, ದೇಶವನ್ನು ಕಾಯ್ತಾ ಇರತಕ್ಕಂಥ ಪ್ರತಿಯೊಬ್ಬ ಸೇವಾನಿರತರಾದ ಎಲ್ಲ ಸೈನಿಕರಿಗೂ, ಹಾಗೆ ವಿಶೇಷವಾಗಿ ನಮ್ಮೆಲ್ಲರ ಬದುಕಿನಲ್ಲಿ ಅವರದೇ ಆಗಿರತಕ್ಕಂಥ ಕೊಡುಗೆಯನ್ನು ಕೊಟ್ಟು ನಮ್ಮೆಲ್ಲರಿಗೂ ಸಹಕಾರವನ್ನು ಮಾಡ್ತಾ ಇರತಕ್ಕಂಥ ಪ್ರತಿಯೊಬ್ಬ ಚಾಲಕ ಸನ್ಮಿತ್ರರಿಗೂ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರ ದೇವಿಯು ಸಂಪೂರ್ಣವಾಗಿರತಕ್ಕಂಥ ಅನುಗ್ರಹವನ್ನು ದಯಪಾಲಿಸಿ ಅವರ ಎಲ್ಲರ ಮನೋ ಅಭಿಲಾಷಾದಿಗಳನ್ನು ಕೂಡ ನೆರವೇರಿಸುವ ಹಾಗೆ ಆ ಜಗದಂಬೆಯಲ್ಲಿ ಪ್ರಾರ್ಥಿಸಿ ಅವಳ ಅಡಿದಾವರಗಳಿಗೆ ವಂದಿಸಿ, ಇವತ್ತಿನ ದಿನವನ್ನು ನೋಡಿದಾಗ ವಿಶ್ವಾವಸುನಾಮ ಸಂವತ್ಸರ ಕೊನೆಯ ದಿನ, ಇನ್ನು ವಿಶೇಷವಾಗಿ ಶಿಶಿರ ಋತುವಿನ ಫಾಲ್ಗುಣ ಮಾಸವು ಕೂಡ ಈ ಒಂದು ವಿಶ್ವಾವಸುನಾಮ ಸಂವತ್ಸರ ಅಂತಕ್ಕಂಥದ್ದು ಅಂತ್ಯವಾಗ್ತಾ ಇರತಕ್ಕಂಥದ್ದು. ಮತ್ತು ಈ ಸಂವತ್ಸರ ಬರಬೇಕಾದ್ರೆ ಪುನಃ 40 ವರ್ಷಗಳ ಕಾಲ ನಾವು ಕಾಯಬೇಕಾಗಿರ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿನವನ್ನು ನೋಡಿದಾಗ ಬುಧವಾರ ಚತುರ್ದಶಿ, ಕೃಷ್ಣ ಚತುರ್ದಶಿ, ಪೂರ್ವಭಾದ್ರ ಉಪರಿ ಉತ್ತರಾಭಾದ್ರ ನಕ್ಷತ್ರ ಇರ್ತಕ್ಕಂಥದ್ದು. ಏನಪ್ಪ ಅಂದರೆ ಈ ಅಮಾವಾಸ್ಯೆ ಅಂತಕ್ಕಂಥದ್ದು ನಮ್ಮೆಲ್ಲರ ಬದುಕಿನಲ್ಲೂ ಕೂಡ ಒಂದು ಸದೃಢತೆಯನ್ನು ತಂದುಕೊಡ್ತಕ್ಕಂಥ ಒಂದು ಸುಯೋಗ. ಅದರಲ್ಲೂ ಕೂಡ ಮಾಸ ಶಿವರಾತ್ರಿಗಳು ನಾವು, ಏಕೆಂದರೆ ಪ್ರತಿ ಮಾಸದಲ್ಲೂ ಕೂಡ ಮಾಸ ಶಿವರಾತ್ರಿಗಳ ಆಚರಣೆಯನ್ನು ಮಾಡ್ತೀವಿ. ಸಾಂಬಶಿವನಿಗೆ ಚತುರ್ದಶಿ ಅಂತಕ್ಕಂಥದ್ದು ಅತ್ಯಂತ ಪ್ರೀತಿಪಾತ್ರವಾಗಿರ್ತಕ್ಕಂಥದ್ದು. ಹಾಗಿದ್ದಾಗ ನಮ್ಮ ಬದುಕಿನಲ್ಲಿ ಒಂದಷ್ಟು ನಕಾರಾತ್ಮಕ ಚಿಂತೆಗಳು ನಮ್ಮನ್ನು ಕಾಡ್ತಾ ಇರುತ್ತೆ. ಏನೋ ಒಂದು ಭಯ, ಭ್ರಾಂತಿ ಅಂತಕ್ಕಂಥದ್ದು ನಮ್ಮನ್ನು ನಿತ್ಯ ನಿರಂತರವಾಗಿ ಕೂಡ ಏನಾದರೂ ಆಗ್ಬೋದಾ, ಏನೋ ಆಗಿರುತ್ತಾ, ಮನೆಯ ಒಡೆಯನಾಗಿರ್ತಕ್ಕಂಥವನು ಮನೆಯ ಒಡತಿಗೋ ಏನಾದರೂ ಒಂದು ಸಣ್ಣ ಪುಟ್ಟದಾಗಿರ್ತಕ್ಕಂಥ ವೈಮನಸ್ಸುಗಳು ಬರ್ತಕ್ಕಂಥದ್ದು, ಮನೆಯಲ್ಲಿ ಸರಿಯಾದ ಒಡಂಬಡಿಕೆ ಇಲ್ಲದೆ ಇರತಕ್ಕಂಥದ್ದು, ಸಂಬಂಧದಲ್ಲಿ ಬಿರುಕುಗಳಿರ್ತಕ್ಕಂಥದ್ದು. ಹೀಗೆ ಹೇಗೆ ಅಂದರೆ ಇವತ್ತಿನ ಮಕ್ಕಳಲ್ಲಿ, ಯುವ ಪೀಳಿಗೆಗಳಲ್ಲಿ ಮುಖ್ಯವಾಗಿ ಸಂಬಂಧಗಳ ಅರಿವಿಗೆ ಕೊರತೆ ಆಗ್ತಾ ಇರತಕ್ಕಂಥದ್ದು ಕೂಡ ಇವತ್ತು ನಾವು ಗಮನಿಸ್ತಾ ಇದ್ವಿ. ಹಾಗಾಗಿ ಮನೆಯೂ ಕೂಡ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಸುಭದ್ರತೆಯನ್ನು ಕೊಡುವಂಥದ್ದು, ಒಂದು ಶಾಂತಿ, ಸಮಾಧಾನ, ನೆಮ್ಮದಿ ಕೊಡ್ತಕ್ಕಂಥ ಸ್ಥಾನ ಮನೆ ಆಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಮನೆಯಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರಿಗೂ ಕೂಡ ಏನಾದರೂ ಒಂದು ಮಾನಸಿಕವಾಗಿರ್ತಕ್ಕಂಥ ಒತ್ತಡಗಳಿದ್ದಾಗ, ಕೆಲಸದ ಒತ್ತಡ ಅಥವಾ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದ ಒತ್ತಡ, ಯಜಮಾನನಿಗೆ ಫೈನಾನ್ಷಿಯಲಿ ಅಂದರೆ ಹಣಕಾಸಿನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಹೀಗೆ ಒಟ್ಟಾರೆಯಾಗಿ ನಮ್ಮನ್ನು ಪೀಡಿಸ್ತಾ ಇರ್ತಕ್ಕಂಥ ಒಂದು, ಏಕೆಂದರೆ ಇವತ್ತಿನ ಕಾಲಮಾನವು ಹಾಗೇ ಇದೆ. ಹಾಗಾಗಿ ಏನು ಮಾಡ್ಬೋದಪ್ಪ ಅಂದರೆ ಪ್ರತಿ ಅಮಾವಾಸ್ಯೆ ದಿವಸ ಮುಖ್ಯವಾಗಿ ಒಂದು ಬೂದುಗುಂಬಳಕಾಯಿಯನ್ನು ತೆಗೆದು ಅದಕ್ಕೆ ಕ್ಲಾಕ್ ವೈಸು ಸ್ವಸ್ತಿ ಆಕಾರವನ್ನು ಬರೀರಿ. ಮೇಲಿಂದ ಕೆಳಗಡೆ, ಬಲಗಡೆಯಿಂದ ಎಡಗಡೆಗೆ ಒಂದು ಡಾಟ್ ಬಿಂದುವನ್ನು ಇಟ್ಟು, ಮೊದಲನೇದಾಗಿ ಮೇಲಿಂದ ಕೆಳಗಡೆ ಮತ್ತು ಬಲಗಡೆಯಿಂದ ಎಡಗಡೆಗೆ, ಕೆಳಗಡೆಯಿಂದ ಮೇಲಕ್ಕೆ ಮತ್ತು ಎಡಭಾಗದಿಂದ ಬಲಕ್ಕೆ, ಹೀಗೆ ಪ್ಲಸ್ ಹಾಕಬೇಡಿ ಸ್ವಸ್ತಿಕ್ ಆಕಾರವನ್ನು. ಅದು ವ್ಯತಿರೇಕವಾದ ಫಲವನ್ನು ಕೊಡುತ್ತೆ. ಈ ರೀತಿಯಾಗಿ ಸ್ವಸ್ತಿಕ್ ಆಕಾರವನ್ನು ಬರೆದು ಎಲ್ಲಾದರೂ ನಿಮ್ಮ ಮನೆಯಲ್ಲಿಟ್ಟು, ಇವತ್ತು ಅಮಾವಾಸ್ಯೆ ಪೂರ್ಣ ಆಗೋ ತನಕ ಮನೆಯಲ್ಲಿಟ್ಟು, ಅಮಾವಾಸ್ಯೆ ನಂತರ ದಿವಸ ಪಾಡ್ಯಮಿ ದಿವಸ ಒಂದು ಸಾಯಂ ಸಮಯದಲ್ಲಿ ಮನೆ ಎಲ್ಲಾದರೂ, ಯಾಕೆಂದರೆ ಓಡಾಡುವ ಜನ ದೃಷ್ಟಿ ಅಂತಕ್ಕಂಥದ್ದು ನಮ್ಮ ಮೇಲೆ ಪೀಡಿಸ್ತಾ ಇರತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಮನೆಯ ಮುಂಭಾಗದಲ್ಲಿ ಜನ ನೋಡುವ ಹಾಗೆ ಅಥವಾ ನೀವು ಅದರ ಕೆಳಗಡೆ ಓಡಾಡುವ ಹಾಗೆ, ಮುಖ್ಯದ್ವಾರದಲ್ಲಿ ಮೇನ್ ಗೇಟ್ ಅಂತ ಏನು ಕರಿತೀವೋ ಅಲ್ಲೆಲ್ಲಾದರೂ ಕಟ್ಟಿದಾಗ ಇದರ ಕೆಳಗಡೆ ಓಡಾಡುವಂಥ ವ್ಯವಸ್ಥೆಯನ್ನು ಮಾಡಿ. ಆದರೆ ಸ್ವಸ್ತಿಕ್ಕನ್ನು ತುಪ್ಪ ಮತ್ತು ಅರಿಶಿಣದಿಂದ ಮಿಶ್ರಣವನ್ನು ಮಾಡಿ, ಸಾಧ್ಯವಾದರೆ ಸ್ವಲ್ಪ ಕುಂಕುಮ ಹಾಕಿ, ಇಲ್ಲ ಅಥವಾ ಕೇಸರಿ ಇದ್ದರೆ ಕೇಸರಿ ಹಾಕಿ, ಇಲ್ಲ ಕೇಸರಿ ಕಲ್ಲರೇ ಬರುತ್ತೆ,
ಕೇಸರಿ ಕಲ್ಲರಿಂದ ಬರೆದು ಮನೆಯ ಮುಖ್ಯದ್ವಾರದಲ್ಲಿ, ಅಂದರೆ ನಾವು ಏನು ಮನೆಯ ಒಳಗಡೆ ಪ್ರವೇಶವನ್ನು ಮಾಡ್ತೀವಿ ಆ ದ್ವಾರದಲ್ಲಿ ಕಟ್ಟಿ ಅನನ್ಯವಾಗಿ ಕಾಲಭೈರವನನ್ನು ಪ್ರಾರ್ಥನೆ ಮಾಡೋದ್ರಿಂದ ಅಥವಾ ವೀರಭದ್ರನನ್ನು ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ನಿಮ್ಮ ಮನೆಯಲ್ಲಿ ಅದ್ಯಾವುದೋ ಅಗೋಚರವಾಗಿರ್ತಕ್ಕಂಥ ಶಕ್ತಿ ನಿಮ್ಮನ್ನು ಪೀಡಿಸ್ತಾ ಇರ್ತಕ್ಕಂಥದ್ರಿಂದ ದೂರ ಆಗುವ ಎಲ್ಲ ಅವಕಾಶಗಳಿರ್ತಕ್ಕಂಥದ್ದಾಗಿರುತ್ತೆ. ಅನುಭವದ ಮಾತು ಮಾಡಿ ಒಳ್ಳೆಯದಾಗಲಿ. ಖಂಡಿತ ಗುರುಜಿ. ಇನ್ನು ಈ ದಿನದ ರಾಶಿ ಫಲಗಳನ್ನು ತಿಳಿಸಿ. ಖಂಡಿತ. ಇವತ್ತು ವಿಶೇಷವಾಗಿ ಚಂದ್ರನ ಪೂರ್ವಭಾದ್ರ ಉತ್ತರಾಭಾದ್ರ ನಕ್ಷತ್ರ ಸರ್ವಬಾಧಕ ಸ್ಥಾನವಾಗಿರ್ತಕ್ಕಂಥ, ಅದರಲ್ಲೂ ಕೂಡ 3 ಗ್ರಹಗಳ ಸಂಯೋಜನೆ ಇರತಕ್ಕಂಥದ್ದು. ಚಂದ್ರನಿಗೆ ದ್ವಿತೀಯ ಭಾವದಲ್ಲಿ ಶನಿ ಮತ್ತು ಶುಕ್ರರ ಸಂಯೋಜನೆ ಇರತಕ್ಕಂಥದ್ದು. ಸ್ವಲ್ಪ ಇವತ್ತಿನ ಒಂದು ಗ್ರಹಸ್ಥಿತಿಗಳನ್ನು ನೋಡಿದಾಗ ಗ್ರಹಗಳ ಪ್ರಾರ್ಥನೆಯೊಂದಿಗೆ ರಾಶಿಫಲವನ್ನು ನೋಡೋಣ. ಓಂ ಆದಿತ್ಯಾದ ನವಗ್ರಹ ದೇವತಾಭ್ಯೋ ನಮಃ. ಗುಂ ಗುರುಭ್ಯೋ ನಮಃ. ಗಂ ಗಣಪತಯೇ ನಮಃ. ಆದಿನಾರಾಯಣಂ ವಿಷ್ಣುಂ ಬ್ರಹ್ಮಾಣಾಂಚ ವಶಿಷ್ಠಕಂ ಶ್ರೀರಾಮಂ ಮಾರುತಿಂ ವಂದೇ ರಾಮದಾಸಂಚ ಶ್ರೀಧರಂ. ಶ್ರೀಧರ ಸದ್ಗುರು ಚರಣಾಭ್ಯಾಂ ನಮಃ. ಮುಖ್ಯವಾಗಿ ಪೂರ್ವಭಾದ್ರ ಉತ್ತರಾಭಾದ್ರ ನಕ್ಷತ್ರಕ್ಕೆ ಬಂದಾಗ, ಆ ಒಂದು ಶನಿಯ ನಕ್ಷತ್ರಕ್ಕೆ ಚಂದ್ರನು ಬಂದಾಗ ಸ್ವಲ್ಪ ಅಂದರೆ ಕ್ಷಯವಾಗ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಇವತ್ತಿನ ರಾಶಿಫಲವನ್ನು ನೋಡಿದಾಗ ಮೊದಲನೇದಾಗಿ ಮೇಷರಾಶಿಯವರು ಹೂಡಿಕೆಗಳಲ್ಲಿ ಸ್ವಲ್ಪ ಎಚ್ಚರವಾಗಿರಿ, ಶತ್ರುಗಳೊಟ್ಟಿಗೆ ಸ್ವಲ್ಪ ಎಚ್ಚರವಾಗಿರಿ. ಅದರಲ್ಲೂ ಕೂಡ ಪೂರ್ವ ವ್ಯಾಧಿಗಳು ಏನೋ ನಿಮ್ಮನ್ನು ಇಷ್ಟು ದಿವಸಗಳಿಂದ ಬಾಧಿಸ್ತಾ ಇರತಕ್ಕಂಥ ಕಾಯಿಲೆಗಳು, ಅಂದರೆ ಕಾಯಿಲೆ ಅಂತಕ್ಕಂಥದ್ದು ಉಲ್ಬಣಗೊಳ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಾಗಿರಿ. ಸಂಪತ್ತಿನಲ್ಲಿ ವೃದ್ಧಿಯಾದರೂ ಕೂಡ ಅಪೇಕ್ಷಿತ ವರ್ಗದವರಿಂದ ಏನಾದರೂ ಸಹಾಯ ಸಿಗ್ತಕ್ಕಂಥದ್ದಾಗಿರುತ್ತೆ. ಆದರೆ ಹೂಡಿಕೆಗಳಲ್ಲಿ ಎಚ್ಚರವಾಗಿರಬೇಕಾಗಿರ್ತಕ್ಕಂಥದ್ದು. ಇನ್ನು ಸಂಶಯಾಸ್ಪದವಾಗಿರ್ತಕ್ಕಂಥ ವ್ಯಕ್ತಿಗಳಿಂದಲೂ ಕೂಡ ಸ್ವಲ್ಪ ಇವತ್ತಿನ ದಿವಸ ಅಂತರವನ್ನು ಕಾಯ್ಕೊಳ್ಳೋದ್ರಿಂದ ಮೇಷರಾಶಿಯವರಿಗೆ ಶುಭವಾಗುತ್ತೆ. ಕುಲದೇವರ ಪ್ರಾರ್ಥನೆ, ಕುಲ ಗುರುಗಳ ಪ್ರಾರ್ಥನೆ, ಜೊತೆಗೆ ವಿಶೇಷವಾಗಿ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಶುಭವಾಗುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ಪಿತ್ರಾರ್ಜಿತ ಆಸ್ತಿಗಳಿಂದ ಇವತ್ತಿನ ದಿವಸ ವಿಶೇಷವಾಗಿ ಯಾವುದಾದ್ರೂ ವಿಚಾರ ಆಧಾರಿತವಾಗಿರ್ತಕ್ಕಂಥದ್ರಲ್ಲಿ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಅಥವಾ ವೃತ್ತಿಯನ್ನು ಅದನ್ನೇ ಪ್ರವೃತ್ತಿಯಾಗಿ ಮಾಡ್ಕೊಂಡಿರ್ತಕ್ಕಂಥವ್ರಿಗೂ ಕೂಡ ಇವತ್ತಿನ ದಿವಸ ಶುಭವಾಗ್ತಕ್ಕಂಥದ್ದು. ಇನ್ನು ಮನೆಯಲ್ಲಿ ಕುಟುಂಬದವರೊಟ್ಟಿಗೂ ಕೂಡ ಸಾಮರಸ್ಯದ ಕೊರತೆ ಸ್ವಲ್ಪ ಉಂಟಾಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಇವತ್ತಿನ ದಿವಸ ಮಾನಸಿಕವಾದಂಥ ಸದೃಢತೆಯನ್ನು ಕಂಡುಕೊಳ್ಳುವಂತಹ ಎಲ್ಲ ಅವಕಾಶವನ್ನು ನೀವು ಮಾಡಿಕೊಳ್ಳಿ. ವೃಷಭ ರಾಶಿಯವರು ವಿಶೇಷವಾಗಿ ಲಕ್ಷ್ಮೀ ನರಸಿಂಹಸ್ವಾಮಿಯ ಪ್ರಾರ್ಥನೆ ಜೊತೆಗೆ ಆಂಜನೇಯನ ದರ್ಶನ ಮಾಡೋದರಿಂದ ಇನ್ನಷ್ಟು ಶುಭವಾಗುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಆಸ್ತಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ವೃತ್ತಿರಂಗದಲ್ಲೂ ಸ್ವಲ್ಪ ಒಡನಾಟದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಂದ ವೈಮನಸ್ಸುಗಳಾಗ್ತಕ್ಕಂಥದ್ದಾಗಿರುತ್ತೆ. ಸಂತಾನಾಪೇಕ್ಷಿತರಿಗೂ ಕೂಡ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು. ಸ್ವಲ್ಪ ಈ ಒಂದು 13-14 ದಿನಗಳ ಕಳೆದ ನಂತರದಲ್ಲಿ ನಿಮ್ಮ ಪ್ರಯತ್ನ ಕಾರ್ಯಾದಿಗಳಲ್ಲಿ ಸಫಲತೆ ಕಾಣ್ತಕ್ಕಂಥದ್ದಾಗಿರುತ್ತೆ. ದೂರದ ಪ್ರಯಾಣವನ್ನು ಮಾಡಬೇಕಾದರೆ ಸ್ವಲ್ಪ ಎಚ್ಚರವಹಿಸಿ. ಇವತ್ತಿನ ದಿವಸ ಪೂರ್ವ ನಿಯೋಜಿತ ಕಾರ್ಯಾದಿಗಳು ಕೂಡ ಸುಗಮವಾಗಿ ನೆರವೇರುವಂಥದ್ದಾಗುತ್ತೆ. ಮಿಥುನ ರಾಶಿಯವರು ವಿಶೇಷವಾಗಿ ಗಣಪತಿಯ ದರ್ಶನ, ಗಣಪತಿಯ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಇನ್ನಷ್ಟು ಶುಭವಾಗುತ್ತೆ. ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಕ್ರೀಡಾಸಕ್ತರಿಗೆ ಇವತ್ತಿನ ದಿವಸ ಶುಭಪ್ರದವಾಗಿರ್ತಕ್ಕಂಥದ್ದು. ಕುಟುಂಬದವರೊಟ್ಟಿಗೆ ಎಲ್ಲಾದರೂ ಕೂಡ ದೂರದ ಪುಣ್ಯಕ್ಷೇತ್ರಗಳ ದರ್ಶನಕ್ಕೆ ತೆರಳುವಂತಹ ಸುಯೋಗ ಇರತಕ್ಕಂಥದ್ದು. ಸ್ವಲ್ಪ ಆರ್ಥಿಕ ಸ್ಥಿತಿಯಲ್ಲಿ ಸದೃಢತೆ ಕಡಿಮೆ ಇರತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಶ್ರೀಮಂತರಿಂದ ಸಹಕಾರ ಸಿಗ್ತಕ್ಕಂಥದ್ದು, ಸಹೋದ್ಯೋಗಿಗಳು ಸನ್ಮಿತ್ರರಿಂದ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಕಟಕ ರಾಶಿಯವರಿಗೆ ಅನನ್ಯವಾಗಿ ಆಂಜನೇಯನ ಪ್ರಾರ್ಥನೆ, ಗಣಪತಿಯ ದರ್ಶನ ಮಾಡ್ತಕ್ಕಂಥದ್ದು ಇನ್ನಷ್ಟು ಶುಭವಾಗುತ್ತೆ. ಖಂಡಿತ ಗುರುಜಿ. ನಾವು ಈ ಕುರಿತು ಮಾತನಾಡ್ತಾ ಹೋಗೋಣ. ಒಬ್ರು ಕಾಲರ್ ಇದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಚಿತ್ರದುರ್ಗ ತಾಲೂಕು, ಚಿತ್ರದುರ್ಗ ಡಿಸ್ಟ್ರಿಕ್ಟ್ ಮೇಡಮ್. ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ಮಗನ ಬಗ್ಗೆ ಮೇಡಮ್. ಓಕೆ, 1ರಿಂದ 30ರೊಳಗಿನ ಸಂಖ್ಯೆಯನ್ನು ತಿಳಿಸಿಮಾ. 6 ಮೇಡಮ್. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ, ಹೇಗಿದ್ದೀರಾ? ಸ್ವಾಮಿ, ಕೋಟಿ ಕೋಟಿ ಧನ್ಯವಾದಗಳು ಸ್ವಾಮಿ. ತಾಯಿ ಒಳ್ಳೇದು ಮಾಡಲಿ. ಮುಂದಿನ ವರ್ಷ ಎಲ್ಲ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಆಶೋತ್ತರಗಳೆಲ್ಲವೂ ಕೂಡ ನೆರವೇರುವ ಹಾಗೆ ಜಗದಂಬೆ ಅನುಗ್ರಹಿಸಲಿ. ಹೇಳಿ, ನಿಮ್ಮ ಪ್ರಶ್ನೆ ಏನು? ಮಗನ ಬಗ್ಗೆ ಮಾತಾಡಬೇಕಿತ್ತು ಸ್ವಾಮಿ. ಏನು ಮಾಡ್ಕೊಂಡಿದ್ದಾರೆ ಮಗ? ಮಗ ಫೋಟೋಗ್ರಾಫರ್ ಸ್ವಾಮಿ. ಮದುವೆ ಆಗಿ 1 ವರ್ಷ ಆಯಿತು. ಹೆಂಡತಿ ಬಿಟ್ಟು ಹೋಗ್ಬಿಡ್ತಾಳೆ. ಅದಕ್ಕೆ ನಮ್ಮ ಗಂಡ ಹೆಂಡತಿರು ಒಡನಾಟ ಚೆನ್ನಾಗಿಲ್ವಾ? ಒಟ್ಟಿಗೆ ಇದ್ದಾರಾ? ಇಲ್ಲ ಸ್ವಾಮಿ, ಬಿಟ್ಟು ಹೋಗಿದ್ದಾಳೆ ತವ್ರ ಮನೆಗೆ. ಅದೇಮ್ಮ, ಸ್ವಲ್ಪ ಏನಾಗುತ್ತೆ, ಇವತ್ತಿನ ಯುವ ಪೀಳಿಗೆಗಳಲ್ಲಿ ಸ್ವಲ್ಪ ಸಮಾಧಾನ ಅಂತಕ್ಕಂಥದ್ದು ತುಂಬ ಕಡಿಮೆ. ಯಾಕಂದರೆ ಸಂಸಾರ ಅಂತಕ್ಕಂಥದ್ದು ಒಂದು ಪರಮೋತ್ತಮವಾದ ಬಾಂಧವ್ಯ ಹೊಂದಿರತಕ್ಕಂಥದ್ದು. ಅದನ್ನು
ಗಮನಿಸಬೇಕಾದದ್ದು ತಂದೆ ತಾಯಿಗಳು ಎಷ್ಟು ಕರ್ತವ್ಯವಿರುತ್ತೋ ಹಾಗೆ ಮಕ್ಕಳ ಕರ್ತವ್ಯವೂ ಅಷ್ಟೇ ಇರುತ್ತೆ. ಯಾಕೆಂದರೆ ತಂದೆ ತಾಯಿಗಳು ಮಕ್ಕಳನ್ನು ಅನನ್ಯವಾಗಿ ಚೆನ್ನಾಗಿರಲಿ ಅಂತಕ್ಕಂಥ ಸದ್ಭಾವನೆಯಿಂದ ಮಕ್ಕಳಿಗೆ ಮದುವೆ ಮಾಡ್ತಾರೆ. ಆದರೆ ಈ ಮಕ್ಕಳ ಮನಸ್ಸಿನಲ್ಲಿ ಬೇಕಾಗಿರ್ತಕ್ಕಂಥದ್ದು ಯಾವುದೋ ಒಂದು ಆಲೋಚನೆಯುಕ್ತವಾಗಿ ಕಲ್ಪನೆಗಳಲ್ಲಿ ಬದುಕಲಿಕ್ಕೆ ಹೋಗ್ತಾರೆ. ಹಾಗಾಗಿ ಇವತ್ತಿನ ಕಾಲಮಾನದಲ್ಲಿ ಇದು ಸಹಜವಾಗಿ ಆಗ್ಬಿಟ್ಟಿದೆ. ಆದರೆ ಇದು ಪರಿವರ್ತನೆ ಆಗುತ್ತೆ, ಚಿಂತೆ ಮಾಡುವ ಅಗತ್ಯ ಇಲ್ಲ. ನಿಮ್ಮ ಏನು ಪ್ರಯತ್ನ ಏನಿದೆ ಬರಬೇಕಂತಕ್ಕಂಥದ್ದು ಇದೆಯಾ? ಸ್ವಾಮಿ ಹೆಣ್ಮಗಳು ಬರಬೇಕು ಹೇಗೆ? ಈಗ ನಿಮ್ದು ಏನು ಪ್ರಶ್ನೆ ಏನಿದೆ? ಸ್ವಾಮಿ ಬಿಟ್ಟು ಹೋಗ್ಬಿಟ್ಟಾಳೆ, ಆನೆ ಕೋರ್ಟ್ಗೆ ಹಾಕ್ತಿದೀವಿ. ಏನ್ ಮಾಡ್ಬೇಕು ಸ್ವಾಮಿ? ಅಮ್ಮ, ಎಲ್ಲ ಕ್ಷಮೆ ಎಲ್ಲ ಸಮಯದಲ್ಲೂ ಕೂಡ ಒಂದು ಏನಪ್ಪ ಅಂದರೆ ಮನುಷ್ಯನಿಗೆ ಅತ್ಯಂತ ದೊಡ್ಡ ಅಸ್ತ್ರ ಏನಪ್ಪ ಅಂದರೆ ಸಮಾಧಾನ ಮತ್ತು ತಾಳ್ಮೆ ಮತ್ತು ಕ್ಷಮಾಗುಣ. ಈ ಕ್ಷಮಾಗುಣ ಅಂತಕ್ಕಂಥದ್ದು ಎಂಥ ಸಮಯದಲ್ಲೂ ಕೂಡ ಯಾರನ್ನು ಬೇಕಾದರೂ ಕೂಡ ಪರಿವರ್ತನೆ ಮಾಡುವ ಶಕ್ತಿ ಇರುತ್ತೆ. ಒಂದೊಮ್ಮೆ ಯಾಕಂದರೆ ಇಲ್ಲಿ ಒಳ್ಳೆಯದಾಗುತ್ತೆ ಅಂತಕ್ಕಂಥ ಸೂಚನೆ ಇರೋದ್ರಿಂದ ಯಾರನ್ನಾದರೂ ಒಂದು ಹಿರಿಯರನ್ನು ಅಥವಾ ಸಮಾಗಮ ಅವ್ರು ಯಾರನ್ನು ಕರ್ಕೊಂಡು ಹೋಗಿ ಒಮ್ಮೆ ಮಾತನಾಡಿ ಅಥವಾ ಲಾಯರ್ ಮುಖಾಂತರ ಮಾತನಾಡಿ ಸಮಾಧಾನ ಪಡಿಸುವಂಥ ಕೆಲಸ ಮಾಡಿ. ಒಂದು ವೇಳೆ ಆಗದೇ ಇದ್ದಾಗ ಏನು ಮಾಡಲಿಕ್ಕಾಗಲ್ಲ, ಅವ್ರ ಋಣ ಏನಿರುತ್ತೆ ಅದಾಗುತ್ತೆ. ಆದರೂ ಕೂಡ ಒಂದು ಪ್ರಯತ್ನ ಪಡಿ ಮನೆಯಲ್ಲಿ. ಯಾಕೆಂದರೆ ಐಕ್ಯಮತ್ಯ ಹೋಮ ಅಥವಾ ಎಲ್ಲಾದರೂ ನಿಮ್ಮ ಒಂದು ಪ್ರಾಂತ್ಯದಲ್ಲಿ ಪುರೋಹಿತರಿದ್ದರೆ ಸಂಪರ್ಕಿಸಿ ಒಂದು ಐಕ್ಯಮತ್ಯ ಮಂತ್ರ ಹೋಮವನ್ನು ಮಾಡಿ ಅದರ ಪ್ರಾರ್ಥನೆಯನ್ನು ಮಾಡೋದ್ರಿಂದ ನವಗ್ರಹ ಪುರಸ್ಸರವಾಗಿ ಮಾಡಿಕೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ. ಶುಭವಾಗಲಿ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ಬರು ಕಾಲರ್ ಇದ್ದಾರೆ, ಭೋಜರಾಜು ಅಂತ. ನಮಸ್ತೆ. ಹಲೋ, ನಮಸ್ತೆ ಸರ್. ಸರ್ ನನ್ನ ಹೆಸರು ಗೋವಿಂದರಾಜು ಅಂತ. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನನ್ನ ಬಗ್ಗೆ ತಿಳ್ಕೊಬೇಕು. 1ರಿಂದ 30 ಸಂಖ್ಯೆನ ತಿಳಿಸಿ. 9. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ, ಹೇಗಿದ್ದೀರಾ? ಹೇಳಿ ಗುರುಜಿ. ಏನು ನಿಮ್ಮ ಪ್ರಶ್ನೆ ರಾಯರೇ? ತುಂಬ ಪ್ರಾಬ್ಲಮ್ಸ್ ಆಗಿಬಿಟ್ಟಿದ್ದೀನಿ. ಮನೆ ದೇವರು ಯಾರು? ಮನೆ ದೇವರು ಬಿಳಿಗಿರಿ ರಂಗನಾಥ. ಬಿಳಿಗಿರಿ ರಂಗನಾಥನಾ? ಹಾಂ. ಏನಂದರೆ ಇಲ್ಲಿ ಸ್ವಲ್ಪ ಅದಕ್ಕೆ ಕೇಳಿದ್ದು, ಮಹಾವಿಷ್ಣುವಿಗೆ ಸಂಬಂಧಪಟ್ಟ ಹಾಗೆ ಏನೋ ನಿಮ್ಮನ್ನು ಅಂದರೆ ಬಾಧೆ ಅಂತಕ್ಕಂಥದ್ದು ಕಾಡ್ತಾ ಇದೆ. ಎಲ್ಲ ಇದ್ದರೂ ಏನೂ ಇಲ್ಲದೆ ಇರೋ ರೀತಿಯಲ್ಲಿ ಮನಸ್ಥಿತಿ ಇರ್ತಕ್ಕಂಥದ್ದಾಗಿರುತ್ತೆ. ನೀವು ಮನೆ ದೇವರಿಗೆ ಒಂದು ನಿರಂತರವಾಗಿ ಒಂದು 3 ಬಾರಿ ಹೋಗಿ ಬರ್ತೀರಾ? ಹಾಂ ಸರಿ ಗುರುಜಿ, ಆಯಿತು, ಹೋಗಿ ಬರ್ತೀನಿ. ಕುಟುಂಬದವರೊಟ್ಟಿಗೆ ಪ್ರತಿ ತಿಂಗಳಲ್ಲಿ ಏನಂದರೆ ಒಂದು ಜ್ಞಾಪಕ ಇಟ್ಕೊಳ್ಳಿ, ಶ್ರವಣ ನಕ್ಷತ್ರ ಬರುತ್ತೆ. ಪ್ರತಿ ತಿಂಗಳಲ್ಲಿ ಒಂದು ಶ್ರವಣ ನಕ್ಷತ್ರ ಕ್ಯಾಲೆಂಡರ್ ನೋಡಿದ್ರೆ ಗೊತ್ತಾಗುತ್ತೆ. ಶ್ರವಣ ನಕ್ಷತ್ರ ದಿವಸ ನಿಮ್ಮ ಮನೆಯವರೆಲ್ಲರೂ ಕೂಡ ಸಾಧ್ಯವಾದರೆ ಎಲ್ಲರೂ ಒಟ್ಟು ಕುಟುಂಬದವರು ಹೋಗಿ ಪುಳಿಯೋಗರೆ ಅಂತ ಮಾಡ್ತಾರೆ ಅಲ್ಲಿ. ಓಕೆ, ಆ ಪುಳಿಯೋಗರೆಯನ್ನು ಮಾಡಿಸಿ ಬರುವಂಥ ಭಕ್ತಾದಿಗಳಿಗೆ ಹಂಚುವ ವ್ಯವಸ್ಥೆ ಮಾಡಿ ಅನನ್ಯವಾಗಿ ಶ್ರದ್ಧಾಭಕ್ತಿಗಳಿಂದ ಕುಲದೇವರ ಪ್ರಾರ್ಥನೆ ಮಾಡಿ, ಜೊತೆಗೆ ಪ್ರತಿ ಹುಣ್ಣಿಮೆ ದಿವಸ ನಿಮ್ಮ ಮನೆಯಲ್ಲಿ ಸಾಕಿರ್ತಕ್ಕಂಥ ಹಸುಗಳಿದ್ದರೂ ಪರವಾಗಿಲ್ಲ, ಬೆಲ್ಲ ಮತ್ತು ಕೊಬ್ಬರಿಯನ್ನು ನೆನೆಸಿ ಎರಡನ್ನು ಮಿಕ್ಸ್ ಮಾಡಿ ಹಸುಗೆ ತಿನ್ನಿಸುವಂಥ ಕೆಲಸ ಮಾಡಿ. ಈ 2 ಕೆಲಸ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಶುಭವಾಗಲಿ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಗುರುಗಳೇ, ಇನ್ನುಳಿದ ರಾಶಿ ಫಲಗಳನ್ನು ತಿಳಿಸಿ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯಲ್ಲಿ ಇವತ್ತಿನ ದಿವಸ ಸ್ವಲ್ಪ ವೆಚ್ಚಗಳಿಗೆ ಕಡಿವಾಣ ಹಾಕ್ಕೊಳ್ಳಿ. ಮಕ್ಕಳ ಬಗ್ಗೆ ಸ್ವಲ್ಪ ಚಿಂತೆ ಆಗ್ತಕ್ಕಂಥದ್ದಾಗಿರುತ್ತೆ. ಎಲ್ಲೋ ದೂರಬಾರದ ಗೊತ್ತಿಲ್ಲದೆ ನಿಮಗೆ ಎಲ್ಲೋ ಹೋಗಿರ್ತಾರೆ, ಹಿಂತಿರುಗಲಿಕ್ಕೆ ಅವ್ರಿಗೆ ಏನೋ ಒಂದು ಅಸಾಧ್ಯ ಆಗ್ತಾ ಇರತಕ್ಕಂಥದ್ದಾಗಿರುತ್ತೆ. ಅದರೊಟ್ಟಿಗೆ ಇವತ್ತಿನ ದಿವಸ ಸ್ವಲ್ಪ ಮಾನಸಿಕ ಒತ್ತಡಗಳಿರ್ತಕ್ಕಂಥದ್ದು, ಇನ್ನು ಸಾಲಬಾಧೆಯು ಕೂಡ ಇವತ್ತಿನ ದಿವಸ ಸ್ವಲ್ಪ ಪೀಡಿಸ್ತಕ್ಕಂಥದ್ದಾಗಿರುತ್ತೆ. ಎಲ್ಲಾದರೂ ಪುಣ್ಯಕ್ಷೇತ್ರಗಳ ದರ್ಶನಕ್ಕೆ ತೆರಳುವಂತಹ ಸುಯೋಗವಿರ್ತಕ್ಕಂಥದ್ದು ಆದುದರಿಂದ ಇವತ್ತಿನ ದಿವಸ ಸಿಂಹರಾಶಿಯವರು ವಿಶೇಷವಾಗಿ ಕುಲಗುರುಗಳ ಪ್ರಾರ್ಥನೆಯನ್ನು ಮಾಡಿ ಕುಲದೇವರ ದರ್ಶನವನ್ನು ಮಾಡತಕ್ಕಂಥದ್ದು ಶುಭವಾಗುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಸಾಲ ಸಂಬಂಧಿತವಾದಂಥ ವಿಚಾರಾದಿಗಳಲ್ಲಿ ಅನುಕೂಲಪ್ರದವಾಗಿರ್ತಕ್ಕಂಥದ್ದಾಗಿರುತ್ತೆ. ಮಕ್ಕಳ ವೈವಾಹಿಕ ಜೀವನದ ಬಗ್ಗೆ ಸ್ವಲ್ಪ ಚಿಂತೆ ಕಾಡ್ತಾ ಇರತಕ್ಕಂಥದ್ದಾಗಿರುತ್ತೆ. ಅದರಲ್ಲೂ ಕೂಡ ವಿದ್ಯಾರ್ಥಿಗಳಿಗೂ ಸ್ವಲ್ಪ ಒತ್ತಡ ಇರತಕ್ಕಂಥದ್ದು ಇವತ್ತಿನ ದಿವಸ. ವಿಶೇಷವಾಗಿ ಕನ್ಯಾ ರಾಶಿಯವರು ಸ್ವಲ್ಪ ಮಕ್ಕಳಿನ್ನೇನು ಎಕ್ಸಾಮ್ ನಡೀತಾ ಇರತಕ್ಕಂಥದ್ದಾಗಿರುತ್ತೆ, ಸ್ವಲ್ಪ ಒತ್ತಡಯುಕ್ತವಾಗಿರ್ತಾರೆ. ಸಮಾಧಾನ ಪಡಿಸಿ ಪಿತೃಗಳು. ಇನ್ನು ಇವತ್ತಿನ ದಿವಸ ಕನ್ಯಾ ರಾಶಿಯವರು ವಿಶೇಷವಾಗಿ ಗಣಪತಿಯ ಪ್ರಾರ್ಥನೆ, ಗಣಪತಿಯ ದರ್ಶನ ಮಾಡ್ತಕ್ಕಂಥದ್ದು, ಹಯಗ್ರೀವರ ಪ್ರಾರ್ಥನೆ, ಹಯಗ್ರೀವರ ದರ್ಶನ ಮಾಡ್ತಕ್ಕಂಥದ್ದು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ತುಲಾರಾಶಿ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಏನಾದರೂ ಒತ್ತಡಗಳಿರ್ತಕ್ಕಂಥದ್ದು, ವಿದ್ಯಾಭಂಗ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಸರಿಯಾದ ಸಮಯಕ್ಕೆ ಹೋಗುವಂಥ ನಿರ್ಧಾರಗಳನ್ನು ಮಾಡ್ಕೊಳ್ಳಿ. ಮಧ್ಯದಲ್ಲಿ ಏನಾದರೂ ವೆಹಿಕಲ್ ಕೆಟ್ಟೋಗ್ತಕ್ಕಂಥದ್ದು, ಈ ರೀತಿಯಾಗಿ ಅದಕ್ಕೋಸ್ಕರವಾಗಿ ಸ್ವಲ್ಪ ಮುಂಚಿತವಾಗಿ ಮನೆಯನ್ನು ಬಿಡುವಂಥ ಅಭ್ಯಾಸವನ್ನು ಮಾಡ್ಕೊಳ್ಳಿ. ಇನ್ನು ವಿಶೇಷವಾಗಿ ಸ್ವಲ್ಪ ಏನೋ ಮಾನಸಿಕವಾಗಿರ್ತಕ್ಕಂಥ ಖಿನ್ನತೆ ಅಂತಕ್ಕಂಥದ್ದು ಕೂಡ ತುಲಾರಾಶಿಯವರಿಗೆ ಇವತ್ತಿನ ದಿವಸ ಬಾಧಿಸ್ತಾ ಇರತಕ್ಕಂಥದ್ದಾಗಿರುತ್ತೆ. ಪತಿ ಪತ್ನಿಯರ ಮಧ್ಯದಲ್ಲೂ ಕೂಡ ಸ್ವಲ್ಪ ವಿರಸಗಳಾಗ್ತಕ್ಕಂಥದ್ದು, ಆಸ್ತಿಗಳ ವಿಚಾರಾದಿಗಳಲ್ಲೂ ಕೂಡ ಸ್ವಲ್ಪ ಸಮಾಧಾನ ತರತಕ್ಕಂಥ ವಿಷಯ ನಿಮ್ಮನ್ನು ಇವತ್ತಿನ ದಿವಸ ನಿಮಗೆ ಶುಭಪ್ರದವಾಗಿರ್ತಕ್ಕಂಥದ್ದಾಗಿರುತ್ತೆ. ತುಲಾರಾಶಿಯವರು ಇವತ್ತಿನ ದಿವಸ
ವಿಶೇಷವಾಗಿ ಲಕ್ಷ್ಮೀ ನರಸಿಂಹನ ದರ್ಶನ, ಗಣಪತಿಯ ಪ್ರಾರ್ಥನೆ ಮಾಡತಕ್ಕಂಥದ್ದು ಶುಭವಾಗುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರವಾಗಿರಿ. ಸ್ವಲ್ಪ ಪ್ರಯಾಣದಲ್ಲೂ ಕೂಡ ಏನಾದರೂ ಹಿನ್ನಡೆ ಆಗ್ತಕ್ಕಂಥದ್ದಾಗಿರುತ್ತೆ. ಮಕ್ಕಳೊಟ್ಟಿಗೆ ಮನಸ್ತಾಪಗಳು ಬರ್ತಕ್ಕಂಥದ್ದು, ಸ್ನೇಹಿತರೊಟ್ಟಿಗೆ ಮನಸ್ತಾಪಗಳು ಬರ್ತಕ್ಕಂಥದ್ದಾಗಿರುತ್ತೆ. ಅದರಲ್ಲೂ ಕೂಡ ಉದರನಿಮೆ ಅಂದರೆ ಹೊಟ್ಟೆ ಸಂಬಂಧಿತವಾದ ತೊಂದರೆ ಅಥವಾ ಕಣ್ಣಿಗೆ ಸಂಬಂಧಪಟ್ಟಂಥ ತೊಂದರೆ ನಿಮ್ಮನ್ನು ಇವತ್ತಿನ ದಿವಸ ಬಾಧಿಸ್ತಾ ಇರತಕ್ಕಂಥದ್ದಾಗಿರುತ್ತೆ. ವೃಶ್ಚಿಕ ರಾಶಿಯವರು ಅನನ್ಯವಾಗಿ ಇವತ್ತಿನ ದಿವಸ ವಿಶೇಷವಾಗಿ ಲಕ್ಷ್ಮೀ ನರಸಿಂಹನ ದರ್ಶನ, ಲಕ್ಷ್ಮೀ ನರಸಿಂಹನ ಪ್ರಾರ್ಥನೆ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ. ಇನ್ನು ನಾವು ಮಾತನಾಡ್ತಾ ಇದ್ವಿ ಕರ್ಮದ ಬಗ್ಗೆ. ಕರ್ಮ ಅನ್ನುವಂಥದ್ದು ನಾವು ಮಾಡುವ ಕೆಲಸಗಳಿಂದ ಬರುತ್ತಾ ಅಥವಾ ಸಾಮಾನ್ಯವಾಗಿ ಹೇಳ್ತಾರೆ ತಂದೆ ತಾಯಿ ಮಾಡಿದ ಕರ್ಮಗಳಿಂದ ನೀವು ಈ ರೀತಿ ಮಾಡ್ತಾ ಇದ್ದೀರಾ ಅಂತ ಹೇಳಿ, ಇದಕ್ಕೇನು ಹೇಳ್ತೀರಾ ಗುರುಜಿ? ಕರ್ಮ ಅಂದರೆ ಏನು? ಕರ್ಮ ಅಂದರೆ ನಾವು ಇವಾಗ ಏನಾಗುತ್ತೆ, 12 ರಾಶಿಗಳಲ್ಲಿ 12 ಮನೆಗಳಲ್ಲೂ ಕೂಡ ತನ್ನದೇ ಆಗಿರತಕ್ಕಂಥ ಕರ್ಮವನ್ನು ಇಟ್ಕೊಂಡಿರುತ್ತೆ. ಮನುಷ್ಯನ ಬದುಕಿನುದ್ದಕ್ಕೂ ಕೂಡ ವಿಧ ವಿಧವಾಗಿರತಕ್ಕಂಥ ಕರ್ಮಗಳು ಅವನನ್ನು ಬಾಧಿಸ್ಬೋದು, ಅವನಿಗೆ ಒಳ್ಳೆಯದನ್ನು ಮಾಡ್ಬೋದು. ಕರ್ಮಗಳಲ್ಲಿ 8 ವಿಧಗಳಿದ್ದಾವೆ. ಯಾವುವು ಅಂದರೆ ಪ್ರಾರಬ್ಧ ಕರ್ಮ, ಸಂಚಿತ ಕರ್ಮ, ಆಗಾಮಿ ಕರ್ಮ. ಇದು ಗುಣಕರ್ಮಗಳು ಅಂತ ಕರಿತೀವಿ. ನಾವು ಮಾಡಿರ್ತಕ್ಕಂಥ ಇಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥದ್ದು, ಇವಾಗ ಮಾಡ್ತಾ ಇರತಕ್ಕಂಥದ್ದು, ಒತ್ತು ತಂದಿರತಕ್ಕಂಥದ್ದು, ಸಾಲವಾಗಿ ತಂದಿರತಕ್ಕಂಥದ್ದು, ಇದೆಲ್ಲವನ್ನು ಕೂಡ 3 ಭಾಗಗಳಾಗಿ ಮಾಡಿದ್ದಾರೆ. ಈ ನಂತರ ಬರತಕ್ಕಂಥದ್ದು ಏನಪ್ಪ ಅಂದರೆ ಮುಖ್ಯವಾಗಿ ಸಾತ್ವಿಕ ಕರ್ಮ, ತಾಮಸಿಕ ಕರ್ಮ, ರಾಜಸಿಕ ಕರ್ಮ ಅಂತಕ್ಕಂಥದ್ದು. ಇದು ಏನಂದರೆ ವಯೋಮಾನಕ್ಕೆ ಸಹಜವಾಗಿ ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರುತ್ತೆ ಈ 3 ಕರ್ಮಗಳು. ಇನ್ನು ಉಳಿದಿರ್ತಕ್ಕಂಥದ್ದು ಈಗ 3 ಮತ್ತು 3 ಆಯಿತು, 6 ಆಯಿತು. ಇನ್ನು ಇರ್ತಕ್ಕಂಥದ್ದು ಯಾವ ಕರ್ಮಗಳಪ್ಪ ಅಂದರೆ ವಿಶೇಷವಾಗಿ 8 ಕರ್ಮಗಳು ನಮ್ಮನ್ನು ಸುದೃಢವಾಗಿ ಹಿಡ್ಕೊಂಡಿದ್ದರೆ 12 ಕರ್ಮಗಳು ಇರುತ್ತೆ. ಇನ್ನು ಮಿಕ್ಕಿರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ನಿತ್ಯ, ನೈಮಿತ್ತಿಕ, ಕಾಮ್ಯ, ನಿಷಿದ್ಧ, ಪ್ರಾಯಶ್ಚಿತ್ತ. ಈ 5 ಕರ್ಮಗಳು. 5 4 ಎಷ್ಟಾಯಿತು? 5 6 11 ಕರ್ಮಗಳಾಯಿತು. ಅದಾದ ನಂತರದಲ್ಲಿ ಸಶರೀರವಾಗಿ ಬಂದಿರತಕ್ಕಂಥ ಈ 11 ಕರ್ಮಗಳಲ್ಲಿ 8 ಕರ್ಮಗಳು ಪ್ರಧಾನವಾಗಿ ನಮ್ಮನ್ನು ಅವು ಬಂಧನದಲ್ಲಿ ಇಟ್ಟಿರ್ತಕ್ಕಂಥದ್ದು. ಇನ್ನು 2 ಕರ್ಮಗಳು ಯಾವಪ್ಪ ಅಂದರೆ ಪ್ರಾಯಶ್ಚಿತ್ತ ಮತ್ತು ನಿಷಿದ್ಧ ಕರ್ಮಗಳು ಅಂತಕ್ಕಂಥದ್ದಿದೆ. ಈಗ ನಾವು ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೆ ಕೆಲವು ದಿನಗಳು ನಿಷಿದ್ಧ ಅಂತ ಇರುತ್ತೆ ಅಲ್ವಾ? ಈ ನಿಷಿದ್ಧವಾಗಿರ್ತಕ್ಕಂಥ ದಿನದಲ್ಲಿ ನಾವು ಮಾಡಲ್ಲ. ಈಗ ಕ್ಷೌರ ಮಾಡಿಸ್ಲಿಕ್ಕೆ ಇಂಥ ದಿನಗಳಲ್ಲಿ ಮಾಡಬಾರ್ದು ಅಂತಕ್ಕಂಥ ಒಂದು ಪದ್ಧತಿ ಇದೆ. ಸೊ ಹೀಗೆ ಪ್ರತಿಯೊಂದನ್ನು ಕೂಡ ಈಗ ನಾವು ಅನ್ನಪ್ರಾಶನ, ಚೌಲ, ಉಪನಯನ, ಮದುವೆ, ಮುಂಜಿ ಎಲ್ಲವನ್ನು ಕೂಡ ನೋಡಿದಾಗ ಒಂದಷ್ಟು ನಿಷಿದ್ಧ ಕರ್ಮಗಳು ಅಂತ ಇರುತ್ತೆ, ನಿಷಿದ್ಧ ದಿನಗಳು ಅಂತ. ಹಾಗೆ ಮನುಷ್ಯನಿಗೆ ಪೂರ್ವಜನ್ಮದಲ್ಲಿ ಅವನು ಒತ್ಕೊಂಡು ಬರ್ತಕ್ಕಂಥದ್ದನ್ನು ಪ್ರಾರಬ್ಧ ಕರ್ಮ ಅಂದರೆ, ಮುಖ್ಯವಾಗಿ ಈ ಜನ್ಮದಲ್ಲಿ ಮಾಡುವಂಥದ್ದನ್ನು ಸಂಚಿತ ಕರ್ಮ ಅಂತ ಕರಿತೀವಿ. ಈಗ ನಾವು ಗೊತ್ತಿದ್ದು ಮಾಡ್ತಾ ಇರ್ತಕ್ಕಂಥದ್ದನ್ನು, ಇದೆಲ್ಲವನ್ನು ಮುಖ್ಯವಾಗಿ ಎಲ್ಲ ಗೊತ್ತಿದ್ದರೂ ಕೂಡ ಅದರ ಮುಂದೆನೇ ಇಟ್ಕೊಂಡು ನಾವು ಕರ್ಮವನ್ನು ಆಗಾಮಿ ಕರ್ಮ ಬರ್ತಕ್ಕಂಥ ಕರ್ಮಗಳಿಗೂ ಕೂಡ ನಾವು ಈಗ ಮನುಷ್ಯನ ಬದುಕು. ಯಾಕೆಂದರೆ ನಾವೇನು ಹೇಳ್ತೀವಿ, ಋಣ ರೋಗಾದಿಗಳನ್ನು 6ನೇ ಭಾವದಿಂದ ನೋಡ್ತೀವಿ ಅಂತ ಹೇಳ್ತೀವಿ. ಆದರೆ 12 ಭಾವಗಳು ಕೂಡ ಮನುಷ್ಯನ ಬದುಕಿನಲ್ಲಿ 12 ಭಾವಗಳಲ್ಲಿ ಇರ್ತಕ್ಕಂಥ ಗ್ರಹಗಳು ಏನಿದ್ದಾವೋ ಅದರ ಒಂದು ವ್ಯಕ್ತಿತ್ವಗಳನ್ನು, ಗುಣವನ್ನು ನಮ್ಮ ಮೇಲೆ ಪ್ರಭಾವನ ಬೀರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಈ ಕರ್ಮಗಳನ್ನು ಹೇಗೆ ನಮಗೆ ಬರುತ್ತೆ, ಹೇಗೆ ಮುಕ್ತಿಯನ್ನು ಮಾಡ್ಕೊಳ್ಬೋದು ಅನ್ನೋದನ್ನು ಮುಂದೆ ತಿಳಿಸ್ಕೊಡೋಣ. ಖಂಡಿತ ಗುರುಜಿ, ಕುರಿತು ಮಾತನಾಡ್ತಾ ಹೋಗೋಣ. ಕಮಲಾ ಅಂತ ಮತ್ತೊಬ್ರು ಕಾಲರ್ ಇದ್ದಾರೆ. ನಮಸ್ತೆ. ನಮಸ್ತೆ ಮಾ. ಗುರುಜಿ. ಅಮ್ಮ ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ತರೀಕೆರೆಯಿಂದ. ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನನ್ನ ಮಗನ ಬಗ್ಗೆ. ಓಕೆ, 1 ರಿಂದ 30 ಸಂಖ್ಯೆನ ತಿಳಿಸಿ. 9. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಸ್ವಾಮಿ. ಅಮ್ಮ, ಏನೋ ನಿಮ್ಮ ಪ್ರಶ್ನೆ, ಏನು ಮಾಡ್ತಿದ್ರೆ ಮಗ? ನನ್ನ ಮಗ ಡಿಪ್ಲೊಮಾ ಓದ್ತಾ ಇದ್ದಾನೆ. ಸ್ವಲ್ಪ ಏನು ಹೆಸರಿಟ್ಟಿದ್ದೀರಾ? ಗಿರೀಶ್ ಅಂತ. ಸ್ವಲ್ಪ ಕೋಪ ಮುಂಗೋಪತನ ಇರುತ್ತಾ? ಅವನು ಸಾಧಾರಣ ಸ್ವಾಮಿ. ಆಗಾಗ ಮಾತ್ರ ಬರುತ್ತಾ? ತಾಯಿ ಪ್ರೀತಿ ನೋಡಿ ಹೇಗಿದೆಯೋ. ಎಲ್ಲಿ ಯಾವುದೇ ಸಂದರ್ಭದಲ್ಲೂ ಕೂಡ ಏಕಮೇವ ಈ ಜಗತ್ತಿನಲ್ಲಿ ಅತ್ಯಂತ ಅದ್ಭುತವಾದ ಸೃಷ್ಟಿ ಸ್ಥಿತಿಯಲ್ಲಿ ಯಾರನ್ನೂ ಮಿಗಿಲಾಗಿ ಇವಳಿಗೆ ಹೋಲಿಸಲಿಕ್ಕೆ ಸಾಧ್ಯನೇ ಇಲ್ಲ. ಅವಳು ಮಾತ್ರ ತಾಯಿ. ಹಾಗಾಗಿ ವಾತ್ಸಲ್ಯಕ್ಕೆ ಮಿಗಿಲಾದದ್ದೇನೂ ಇಲ್ಲ ಅಂತಕ್ಕಂಥದ್ದು. ಇರಲಿ, ಚಿಂತೆ ಮಾಡುವ ಅಗತ್ಯ ಇಲ್ಲ. ಓದರಲ್ಲಿ ಹೇಗಿದ್ದಾರೆ? ಓದೋದ್ರಲ್ಲಿ ಅವನು ಮೇಲೂ ಇಲ್ಲ ಕೆಳಗೂ ಇಲ್ಲ, ಮಧ್ಯಮ. ಸ್ವಲ್ಪ ಬೆಳಗ್ಗೆ ಬೇಗ ಎಬ್ಬರಿಸುವಂಥ ವ್ಯವಸ್ಥೆ ಮಾಡಿ. ಹೌದು, ಎದ್ದಾಗಲ್ಲ ಸ್ವಾಮಿ. ಅದನ್ನು ಮಾಡಿ. ಮನೆ ದೇವರು ಯಾರು? ಮನೆ ದೇವರು ಸಿದ್ಧರಬೆಟ್ಟ ಸಿದ್ದೇಶ್ವರ. ಒಂದು ಕೆಲಸ ಮಾಡಿ, ಪ್ರತಿ ಸೋಮವಾರ ಒಂದು ಶಿವಲಿಂಗನ ತಗೊಳ್ಳಿ. ಚಿಕ್ಕದಾಗಿರ್ತಕ್ಕಂಥ ಶಿವಲಿಂಗ, ಮುಷ್ಟಿಗಿಂತ ಚಿಕ್ಕದಾಗಿರಲಿ, ಮುಷ್ಟಿ ಒಳಗಡೆ ಬರಲಿ. ಶಿವಲಿಂಗ ಅಥವಾ ಮನೆಯಲ್ಲಿದ್ದರೂ ಪರವಾಗಿಲ್ಲ. ಸೋಮವಾರದ ದಿವಸ ಆ ಶಿವಲಿಂಗದ ಮೇಲೆ ನೀರನ್ನು ಹಾಕಿ
ಆ ನೀರು ಅಥವಾ ಹಾಲನ್ನು ಹಾಕಿ ಅವ್ರಿಗೆ ಕೊಡುವ ವ್ಯವಸ್ಥೆಯನ್ನು ಮಾಡಿ, 1 ಸ್ಪೂನೋ 2 ಸ್ಪೂನೋ 3 ಸ್ಪೂನೋ ಹಾಕಿ ಆ ನೀರನ್ನು ಅವರು ಸ್ವೀಕಾರವನ್ನು ಮಾಡುವಂಥದ್ದನ್ನು ಮಾಡಿ ಸಮಾಧಾನವಾಗಿ ಪ್ರತಿ ಶನಿವಾರದ ದಿವಸ ಎಲ್ಲಾದರೂ ಆಂಜನೇಯನ ಸನ್ನಿಧಾನಕ್ಕೆ ಕರ್ಕೊಂಡು ಹೋಗಿ ಪ್ರತಿ ಶನಿವಾರ ಆಂಜನೇಯನಿಗೆ 21 ಪ್ರದಕ್ಷಿಣೆ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿ. ಈ 2 ಕೆಲಸಗಳನ್ನು ಸೋಮವಾರ ಮತ್ತು ಶನಿವಾರದ ದಿವಸ ಮಾಡೋದ್ರಿಂದ ಖಂಡಿತ ಅವರ ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರುತ್ತೆ, ಬದಲಾವಣೆ ಆಗುತ್ತೆ, ಒಳ್ಳೆಯದಾಗುತ್ತೆ. ವಿದ್ಯಾರ್ಜನೆಯಲ್ಲಿ ಏನು ಸಮಸ್ಯೆ ಇಲ್ಲಮ್ಮ, ಒಳ್ಳೆಯದಾಗುತ್ತೆ, ಧೈರ್ಯವಾಗಿರಿ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಗುರುಗಳೇ, ಇನ್ನುಳಿದ ರಾಶಿ ಫಲಗಳನ್ನು ತಿಳ್ಕೊಳ್ಳೋಣ. ಮುಂದಿನ ರಾಶಿ ಧನುರಾಶಿ. ಧನುರಾಶಿಯಲ್ಲಿ ಇವತ್ತಿನ ದಿವಸ ಜನಿಸಿರ್ತಕ್ಕಂಥವ್ರಿಗೆ ಅದರಲ್ಲೂ ಕೂಡ ಮುಖ್ಯವಾಗಿ ಚತುರ್ಥ ಭಾವದಲ್ಲಿ ಶನಿ, ರವಿ ಮತ್ತು ಅದರಲ್ಲೂ ಕೂಡ ಶುಕ್ರನ ಸಂಯೋಜನೆ ಇರತಕ್ಕಂಥದ್ದು. ಹಾಗಾಗಿ ತಂದೆಯಿಂದ ಅನುಕೂಲಪ್ರದವಾಗ್ತಕ್ಕಂಥದ್ದು, ಸ್ವಲ್ಪ ಸೋದರರೊಟ್ಟಿಗೆ ಮನಸ್ತಾಪಗಳು ಬರ್ತಕ್ಕಂಥದ್ದು ಆಗಿರುತ್ತೆ. ಷೇರು ವ್ಯವಹಾರಾದಿಗಳಲ್ಲೂ ಕೂಡ ನಷ್ಟ ಆಗ್ತಕ್ಕಂಥದ್ದು. ಇವತ್ತಿನ ದಿವಸ ಸ್ವಲ್ಪ ನಿಮಗೆ ಯಾರು ಇವರೊಟ್ಟಿಗೆ ನಮ್ಮ ಸಂಬಂಧ ಬೇಡ ಅಂತಕ್ಕಂಥ ಇಷ್ಟು ದಿನಗಳಿಂದ ಸಂಬಂಧ ಉಳಿಸ್ಕೊಳ್ಬೇಕಾ ಬೇಡವಾ ಅಂತಕ್ಕಂಥ ಜಿಜ್ಞಾಸೆಗಳಲ್ಲಿದ್ದಂಥವರು ಇವತ್ತಿನ ದಿವಸ ಅದಕ್ಕೆ ಅಂತ್ಯವಾಡುವಂತಹ ಒಂದು ದಿವಸ. ಧನುರಾಶಿಯವರು ಇವತ್ತಿನ ದಿವಸ ಗುರುಗಳ ಪ್ರಾರ್ಥನೆ ಮಾಡಿ, ಕುಲದೇವರ ಪ್ರಾರ್ಥನೆ ಮಾಡತಕ್ಕಂಥದ್ದು ಶುಭವಾಗುತ್ತೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಹಣಕಾಸಿನ ವಿಚಾರದಲ್ಲಿ ಜಾಗ್ರತೆ ವಹಿಸಿ, ಹಣ ಕಳ್ಕೊಳ್ಳಬಹುದಾಗಿರ್ತಕ್ಕಂಥವಾದುದರಿಂದ ಈ ಜೂಜು ಈ ರೀತಿ ಆಗಿರ್ತಕ್ಕಂಥ ಇಲ್ಲೀಗಲ್ ಕೆಲಸಗಳನ್ನು ಮಾಡ್ತಕ್ಕಂಥದ್ರಲ್ಲಿ ಖಂಡಿತವಾಗಲಿ ಇವತ್ತು ದಿವಸ ನೀವು ಹಣವನ್ನು ಕಳ್ಕೊಳ್ತೀರಾ. ಇವತ್ತಿನ ದಿವಸ ವಿಶೇಷವಾಗಿ ಶುಭ ಕರ್ಮಗಳೊಟ್ಟಿಗೆ ನಿಮ್ಮ ಲಕ್ಷ್ಯವನ್ನು ವಹಿಸ್ತಕ್ಕಂಥದ್ದು, ತಂದೆಯ ಮಾತನ್ನು ಕೇಳ್ತಕ್ಕಂಥದ್ದು, ತಂದೆ ತಾಯಿಗಳನ್ನು ಗೌರವಿಸ್ತಕ್ಕಂಥದ್ದು, ಬಂಧುಗಳೊಟ್ಟಿಗೆ ವಿಶೇಷವಾಗಿರ್ತಕ್ಕಂಥ ಸಾಮ್ಯತೆಯನ್ನು ಇಟ್ಕೊಳ್ತಕ್ಕಂಥದ್ದು ಇವತ್ತಿನ ದಿವಸ ಶುಭಪ್ರದವಾಗಿರ್ತಕ್ಕಂಥದ್ದು. ಮಕರ ರಾಶಿಯವರು ವಿಶೇಷವಾಗಿ ಇವತ್ತಿನ ದಿವಸ ಲಕ್ಷ್ಮೀ ನರಸಿಂಹಸ್ವಾಮಿಯ ದರ್ಶನ ಅಥವಾ ಸಾಂಬಶಿವನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಈಶ್ವರನ ದರ್ಶನ ಮಾಡ್ತಕ್ಕಂಥದ್ದು ಶುಭವಾಗುತ್ತೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ವಿಶೇಷವಾಗಿ ಇವತ್ತಿನ ದಿವಸ ವಿದೇಶಿ ಪ್ರಯಾಣಕ್ಕೆ ಸಂಬಂಧಪಟ್ಟ ಹಾಗೆ ಒತ್ತಡಗಳು ಇನ್ನಷ್ಟು ಹೆಚ್ಚಾಗ್ತಕ್ಕಂಥದ್ದಾಗಿರುತ್ತೆ. ಅನಾರೋಗ್ಯದ ಸಮಸ್ಯೆ ನಿಮ್ಮನ್ನು ಪೀಡಿಸ್ಬೋದಾಗಿರ್ತಕ್ಕಂಥದ್ದು. ಸಾರ್ವತ್ರಿಕವಾಗಿರ್ತಕ್ಕಂಥ ವಿಚಾರಾದಿಗಳಲ್ಲೂ ಕೂಡ ಏನಾದರೂ ಕೂಡ ಸಮಸ್ಯೆಗಳಾಗ್ತಕ್ಕಂಥದ್ದಾಗಿರುತ್ತೆ. ವೈವಾಹಿಕ ಜೀವನ ಸಂತೋಷದಾಯಕವಾಗಿದ್ದರೂ ಕೂಡ ಇವತ್ತಿನ ದಿವಸ ವಿಶೇಷವಾಗಿ ಕುಂಭರಾಶಿಯವರ ಅನನ್ಯವಾಗಿ ಗುರುಗಳ ಪ್ರಾರ್ಥನೆ ಜೊತೆಗೆ ನಿಮ್ಮ ಪ್ರಾಂತ್ಯದಲ್ಲಿ ಕ್ಷೇತ್ರ ದೇವತೆಯ ದರ್ಶನ ಮಾಡತಕ್ಕಂಥದ್ದು ಶುಭವಾಗುತ್ತೆ. ಮುಂದಿನ ರಾಶಿ ಮೀನರಾಶಿ. ಆರ್ಥಿಕ ಸ್ಥಿತಿಯಲ್ಲಿ ಏರುಪೇರುಗಳಾಗ್ತಕ್ಕಂಥದ್ದಾಗಿರುತ್ತೆ. ವೃತ್ತಿರಂಗದಲ್ಲೂ ಕೂಡ ಸ್ವಲ್ಪ ಮನಸ್ತಾಪಗಳಿರ್ತಕ್ಕಂಥದ್ದು. ಆದರೆ ಇವತ್ತಿನ ದಿವಸ ವಿಶೇಷವಾಗಿ ಕಾಳಜಿ ವಹಿಸಬೇಕಾಗಿರ್ತಕ್ಕಂಥದ್ದು ಚಾಲನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕಿರಿಕಿರಿಗಳಾಗ್ತಕ್ಕಂಥದ್ದಾಗಿರುತ್ತೆ. ತಾಯಿಯೊಟ್ಟಿಗೆ ಇವತ್ತಿನ ದಿವಸ ಏನಾದರೂ ಮನಸ್ತಾಪಗಳು ಬರ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ದಾಯಾದಿಗಳಿಂದಲೂ ಸ್ವಲ್ಪ ಮನಸ್ಸಿನ ಮೇಲೆ ಒತ್ತಡ ಬೀರ್ತಕ್ಕಂಥದ್ದು, ಮನಸ್ತಾಪಗಳು ಬರ್ತಕ್ಕಂಥದ್ದು ಆಗಿರುತ್ತೆ. ಇವತ್ತಿನ ದಿವಸ ಮೀನರಾಶಿಯವರು ವಿಶೇಷವಾಗಿ ಕುಲದೇವರ ಪ್ರಾರ್ಥನೆ, ಆಂಜನೇಯನ ದರ್ಶನ, ಅಯಗ್ರೀವನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ. ಇನ್ನು ಕರ್ಮದ ಬಗ್ಗೆ ಮಾತನಾಡ್ತಿದ್ವಿ, ಅದರ ವಿಧಗಳನ್ನು ಹೇಳ್ತಾ ಇದ್ರಿ, ಮುಂದುವರಿಸಿ ಗುರುಜಿ. ಇಲ್ಲಿ ನಾವು ಮುಖ್ಯವಾಗಿ ಸಾತ್ವಿಕ ಕರ್ಮ, ರಾಜಸಿಕ ಕರ್ಮ, ತಾಮಸಿಕ ಕರ್ಮ ಅಂತ ಕರಿತೀವಿ. ಸಾತ್ವಿಕತೆ ಅಂತಕ್ಕಂಥದ್ದು ಮನುಷ್ಯನಿಗೆ ಪ್ರತಿನಿತ್ಯ ನಿರಂತರವೂ ಕೂಡ ನಾವು ಮಾಡುವಂಥ ಎಲ್ಲ ಕೆಲಸಗಳನ್ನು ಕೂಡ ಸಾತ್ವಿಕ ಭಾವದಲ್ಲಿ ನೋಡ್ತಕ್ಕಂಥದ್ದು. ಅಂದರೆ ದಯೆ, ಕರುಣೆ ಮತ್ತು ವಾತ್ಸಲ್ಯ, ಮಮತೆ ಇವೆಲ್ಲವನ್ನು ಕೂಡ ಎಲ್ಲರಿಗೂ, ಯಾಕೆಂದರೆ ಸೇವೆ ಅಂತಕ್ಕಂಥದ್ದು ಮಾಡುವಂತಹ ಸದುದ್ದೇಶ ಅಲ್ಪರಿಗೂ ಮಾತ್ರ ಸಿಗುತ್ತೆ, ಎಲ್ರಿಗೂ ಕೂಡ ಸಿಗಲ್ಲ. ಯಾರೋ ಅತ್ಯಲ್ಪ ಪ್ರಮಾಣದಲ್ಲಿ ಸೇವೆ, ಅಂದರೆ ಕೇವಲ ನಾವು ಮನುಷ್ಯರಿಗೆ ಸಹಾಯ ಮಾಡಿದ ತಕ್ಷಣ ನಾವು ದೊಡ್ಡ ಸೇವೆ ಮಾಡಿದ್ವಿ, ಅನುದಾನ ಮಾಡಿದ್ವಿ, ನಾವು ಸೇವೆ ಮಾಡಿದ್ವಿ ದೇವರಿಗೆ, ಅದೆಲ್ಲ ಮುಖ್ಯವಾದದ್ದು. ಸೇವೆ ಅಂತಕ್ಕಂಥದ್ದು ಈ ಪ್ರಕೃತಿಯ ಮಡಲಲ್ಲಿರ್ತಕ್ಕಂಥ ಪ್ರತಿಯೊಂದು ಜೀವಸಂಕುಲಾದಿಗಳನ್ನು ಕೂಡ ಗಮನಿಸಿ ಮರ ಗಿಡ ಎಲ್ಲವನ್ನು ಕೂಡ ನಮ್ಮದೇ ಅಂತಕ್ಕಂಥ ಭಾವನೆಗಳಲ್ಲಿ ಕೇವಲ ನಾವು ನಮ್ಮ ಮನೆಯ ಒಳಗಡೆ ಮಾತ್ರ ಗಿಡಗಳನ್ನು ಬೆಳೆಸ್ಕೊಂಡು ಗಿಡಗಳನ್ನು ಸಂಪದ್ಭರಿತವಾಗಿ ಅದನ್ನು ನಾವು ಪ್ರೊಟೆಕ್ಟ್ ಮಾಡ್ತೀವಿ. ಅಂದರೆ ಅದಕ್ಕೆ ನೀರು ಹಾಕ್ತಕ್ಕಂಥದ್ದು, ಅದನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು ಮಾಡ್ತೀವಿ. ನಮ್ಮ ಪಕ್ಕದ ಮನೆಯ ಪಕ್ಕದಲ್ಲಿ ಇರ್ತಕ್ಕಂಥ ಗಿಡ ಒಣಗ್ತಾ ಇದ್ರೂ ಕೂಡ ಅದರ ಕಡೆ ಗಮನ ಹರಿಸಲ್ಲ. ಆದರೆ ಮನುಷ್ಯನಿಗೆ ಯಾಕೆ ಸಾತ್ವಿಕತೆ ಬೇಕಾಗುತ್ತೆ ಅಂದರೆ ಈ ಎಲ್ಲ ಆಲೋಚನೆಗಳಲ್ಲೂ ಕೂಡ ಮನುಷ್ಯನಿಗೆ ತನ್ನದೇ ಆಗಿರತಕ್ಕಂಥ ವಿಭಿನ್ನತೆ ಇದ್ದಾಗ ಅವನು ಇದೆಲ್ಲವನ್ನು ಕೂಡ ಗಮನಿಸಬೇಕು ಅಂತಕ್ಕಂಥದ್ದು ಶಾಸ್ತ್ರದ ಆಧಾರ ಅಷ್ಟೇ. ಆಮೇಲೆ ತಾಮಸಿಕ ಕರ್ಮ ಅಂತಕ್ಕಂಥದ್ದು ಬರುತ್ತೆ. ಈ ತಾಮಸಿಕ ಕರ್ಮದಲ್ಲಿ ಏನು ಮಾಡ್ತಾರೆ, ನಮಗೂ ಗೊತ್ತಿದ್ದು ಕೂಡ ಅದೇ ಕೆಲಸವನ್ನು ಮಾಡಬೇಕಂತಕ್ಕಂಥ ಮೋಟಿವೇಟ್ ಆಗ್ತಾ ಇರತಕ್ಕಂಥದ್ದು. ಅದರಲ್ಲೂ ಕೂಡ ಇವತ್ತಿನ ದಿವಸ ಮೀಡಿಯಾ ತುಂಬ ಇವತ್ತಿನ ದಿವಸ ವರ್ಕ್ ಆಗ್ತಾ ಇರೋದ್ರಿಂದ ಏನಾಗುತ್ತೆ, ಬೇಗ ಇನ್ಫ್ಲೂಯೆನ್ಸ್ ಆಗ್ತಾರೆ. ಅದರೊಟ್ಟಿಗೆ ಅದರಲ್ಲಿ ನಮಗೆ ಸಮಾಜದ ಬದ್ಧತೆ ಬೇಕಾಗಿರ್ತಕ್ಕಂಥದ್ದು. ಪ್ರತಿಯೊಬ್ಬರಿಗೂ ಕೂಡ
ಸಮಾಜದಲ್ಲಿರ್ತಕ್ಕಂಥ ಆಗು ಹೋಗುಗಳ ಬಗ್ಗೆ ಅರಿವಿರಬೇಕಾಗಿರ್ತಕ್ಕಂಥದ್ದು ಕೂಡ ಅಲ್ಲಿ ಬರುತ್ತೆ. ಇನ್ನು ನಿತ್ಯ ನೈಮಿತ್ತಿಕ ಕಾಮ್ಯ ನಿಷಿದ್ಧ ಮತ್ತು ಪ್ರಾಯಶ್ಚಿತ್ತ ಕರ್ಮಗಳು, ಇದೆಲ್ಲದಕ್ಕಿಂತ ಮಿಗಿಲಾಗಿ ಪ್ರಾಯಶ್ಚಿತ್ತ ಕರ್ಮ ಅಂತಕ್ಕಂಥದ್ದು ನಮಗೆ ಅತ್ಯಂತ ಸುಲಭವಾಗಿ ನಾವು ಅದನ್ನು ಹೇಗೆ ಪ್ರಾಯಶ್ಚಿತ್ತವನ್ನು ಮಾಡಬಹುದು ಅಂತಕ್ಕಂಥ ಆಲೋಚನೆ ಯಾವಾಗ ಮನುಷ್ಯನಿಗೆ ಹುಟ್ಕೊಳ್ಳುತ್ತೋ ನಿತ್ಯ ಕರ್ಮಗಳು ಅಂತ ನಾವು ಬರ್ತೀವಿ. ನಿತ್ಯ ಅಂದರೆ ನಾವು ನಾವು ವ್ಯಂಗ್ಯವನ್ನು ಮಾಡ್ತೀವಿ, ನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡು ಕರೆಕ್ಟ್, ಯಾಕೆಂದರೆ ನಿತ್ಯ ಆ ಕರ್ಮಗಳಿದೆ ಆದ್ರೇ ಮುಂದಿನ ಕರ್ಮ ಹೋಗಲಿಕ್ಕೆ ಸಾಧ್ಯವಾಗ್ತಕ್ಕಂಥದ್ದು. ಹಾಗೆ ನೈಮಿತ್ತಿಕ ಅಂತಕ್ಕಂಥದ್ದು ನಮ್ಮ ವಿಶೇಷ ಅಪೇಕ್ಷೆಗಳನ್ನು ಇಟ್ಕೊಂಡು ಆ ಒಂದು ಸಂದರ್ಭಾಚಿತವಾಗಿ ಮಾಡ್ತಕ್ಕಂಥದ್ದು ನೈಮಿತ್ತಿಕ. ಕಾಮ್ಯ ಕರ್ಮಗಳಂದರೆ ಮನಸ್ಸಿನಲ್ಲಿ ಏನೋ ಆಲೋಚನೆ ಇದ್ದೇ ಇರುತ್ತೆ, ಸಂಕಲ್ಪ ಅಂತಕ್ಕಂಥದ್ದು ಕಾಮ್ಯ. ಆ ಕಾಮ್ಯಯುಕ್ತವಾಗಿ ಮಾಡ್ತಕ್ಕಂಥದ್ದು ಕಾಮ್ಯಕರ್ಮ. ನಿಷಿದ್ಧ ಕರ್ಮಗಳು ಇಂಥ ಸಂದರ್ಭಗಳಲ್ಲಿ ಇಂಥ ಕರ್ಮಗಳನ್ನು ಮಾಡಬಾರ್ದು ಅಂತಿದೆ. ಈಗ ಅಷ್ಟಮಿ ದಿವಸ, ಅಮಾವಾಸ್ಯೆ ದಿವಸ, ಹುಣ್ಣಿಮೆ ದಿವಸ, ಚತುರ್ದಶಿ ದಿವಸ, ಷಷ್ಠಿ ದಿವಸ ನವಮಿಗೆ ಪ್ರಯಾಣ ಮಾಡಬಾರ್ದು ಅಂತೆ. ನಿತ್ಯ ಪ್ರಯಾಣ ಮಾಡೋರ್ನಲ್ಲ, ವಿಶೇಷ ಸಂದರ್ಭಗಳಲ್ಲಿ ನವಮಿಗೆ ಪ್ರಯಾಣ ಮಾಡಬಾರ್ದು ಅಂತಕ್ಕಂಥ. ಇದರಲ್ಲಿ ಇನ್ನೊಂದೇನಪ್ಪ ಅಂದರೆ ಇತ್ತೀಚೆಗೆ ಅದು ಆ್ಯಕ್ಚುಲಿ ಶಾಸ್ತ್ರದಲ್ಲಿ ಇರ್ತಕ್ಕಂಥದ್ದೇ. 13ನೇ ತಾರೀಕು ಶುಕ್ರವಾರ ಬಂದರೆ ಅವಘಡಗಳಾಗುತ್ತೆ, ಖಂಡಿತವಾಗ್ಲೂ ಆಗುತ್ತೆ. ಅದು ಅನುಭವದಲ್ಲೂ ಕೂಡ ಇರತಕ್ಕಂಥದ್ದೇ. ಯಾಕೆ ಅಂದರೆ ದಶಮಿ ಯುಕ್ತವಾಗಿ ಶುಕ್ರವಾರ ಬಂದಾಗಲೂ ಕೂಡ ಅವಘಡಗಳಾಗುತ್ತೆ, ಚೌತಿಯುಕ್ತವಾಗಿ ಇದು ಶುಕ್ರವಾರ ಬಂದಾಗಲೂ ಕೂಡ ಈ ರೀತಿಯಾದ ಸಂದರ್ಭಾಚಿತವಾಗಿ ಮನುಷ್ಯನಿಗೆ ಅವನದು ಅಲ್ಲದೆ ಇರತಕ್ಕಂಥ ತಪ್ಪು ಎದುರುಗಡೆಯಿಂದ ಬಂದು ಗುದ್ದಿದಾಗ ಇವನದೆಲ್ಲ ತಪ್ಪದು, ಬಟ್ ಇವನು ತಗೊಂಡ ನಿರ್ಧಾರದಿಂದ ಆ ಸಮಸ್ಯೆ ಇವನಿಗೆ ಬರುತ್ತೆ. ಹಾಗಾಗಿ ಮನುಷ್ಯನಿಗೆ ಅವಗಾಹನೆ ಅಂತಕ್ಕಂಥದ್ದು ನಿತ್ಯ ನಿರಂತರವಾಗಿ ಬದುಕಿನಲ್ಲಿ ಇರಬೇಕಾದದ್ದು. ಒಬ್ಬರ ಬಗ್ಗೆ ಒಳ್ಳೆಯ ಅಭಿಪ್ರಾಯ, ಒಳ್ಳೆಯ ಸಾತ್ವಿಕ ಸ್ವಭಾವ, ಮನಸ್ಸಿನ ಮೇಲೆ ಬೀರಬಹುದಾಗಿರ್ತಕ್ಕಂಥ ನಕಾರಾತ್ಮಕ ಚಿಂತೆಗಳಿಂದ ದೂರ ಇರತಕ್ಕಂಥದ್ದು, ಸಮಾಧಾನ ಅಂತಕ್ಕಂಥದ್ದು ಇದೆಲ್ಲದರಿಗೂ ಕೂಡ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಆಗಿರಬೇಕು. ಖಂಡಿತ ಗುರುಜಿ. ಇನ್ನು ಇದಕ್ಕೇನಾದರೂ ಪರಿಹಾರ ಕ್ರಮಗಳಿದೆಯಾ? ಪರಿಹಾರ ಅಂದರೆ ಏನಪ್ಪ ಅಂದರೆ ಪ್ರಾಯಶ್ಚಿತ್ತಕ್ಕೆ ಈ ಜಗತ್ತಿನಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತಕ್ಕಂಥದ್ದಿದೆ. ನಾವು ಏನೇ ಕರ್ಮಗಳನ್ನು ಮಾಡಿದ್ರೂ ಕೂಡ ಅದಕ್ಕೆ ಪ್ರಾಯಶ್ಚಿತ್ತ ಅಂತಕ್ಕಂಥದ್ದಿದೆ. ಎಲ್ಲಿ ಸಮಸ್ಯೆ ಇದೆಯೋ ಅದಕ್ಕೆ ಪರಿಹಾರ ಅಲ್ಲಿದ್ದೇ ಇದೆ. ಪ್ರಕೃತಿಯಲ್ಲಿ ಎರಡೂ ಇದೆ. ಇವತ್ತು ಮೊನ್ನೆ ತುಂಬ ಬಿಸಿಲಿತ್ತು, ನಿನ್ನೆ ಮಳೆ ಬಂತು. ಬಿಸಿಲಿದ್ದದ್ದನ್ನು ಮಳೆ ಬಂದ ತಕ್ಷಣ ಏನಾಗುತ್ತೆ, ಪರಿವರ್ತನೆ ಆಗುತ್ತೆ. ಹಾಗೆ ಪ್ರಕೃತಿಯ ಮಡಲಲ್ಲೂ ಕೂಡ ಪರಿವರ್ತನೆ ಅಂದರೆ ಅಂತಕ್ಕಂಥದ್ದು ಜಗದ ನಿಯಮ. ಮನುಷ್ಯನು ಕೂಡ ಜ್ಞಾನ ಅಜ್ಞಾನಾದಿಗಳಿಂದ ಮಾಡಬಹುದಾದಂಥ ಸಮಸ್ತ ವಿಧವಾದ ಪಾಪಾದಿಗಳನ್ನು ಕೂಡ ಪರಿಹಾರ ಮಾಡಿಕೊಳ್ತಕ್ಕಂಥದ್ದು ಏನಪ್ಪ ಅಂದರೆ ಪುಣ್ಯಕ್ಷೇತ್ರಗಳ ದರ್ಶನ. ಪುಣ್ಯಕ್ಷೇತ್ರಗಳಿಗೆ ತೆರಳುವಂಥ ಕುಟುಂಬದವರೊಟ್ಟಿಗೆ ತೆರಳಿದಾಗ ಮನಸ್ಸಿನ ಮೇಲೆ ಅದು ಕೂಡ, ಯಾಕಂದರೆ ಇವತ್ತು ನಾವು ಕುಟುಂಬಕ್ಕೆ ಸಮಯನ ಕೊಡೋಕ್ಕಾಗದೇ ಇಲ್ಲ, ಆ ಥರ ಪರಿಸ್ಥಿತಿಯಲ್ಲಿ ಇದ್ದೀವಿ. ಯಾಕಂದರೆ ಎಲ್ಲರ ಬದುಕು ಕೂಡ ಯಾಂತ್ರಿಮಯವಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಥರ ದೇವತಾ ಉಪಾಸನೆಗಳಿಗೆ ಹೋದಾಗ, ಕ್ಷೇತ್ರಗಳಿಗೆ ಹೋದಾಗ ಕುಟುಂಬದವರನ್ನು ಕರ್ಕೊಂಡು ಹೋಗಿ ಆ ಹೋಗ್ತಕ್ಕಂಥ ಮಾರ್ಗ ಮಧ್ಯದಲ್ಲೂ ಕೂಡ ಜಗಳಗಳಲ್ಲಿ ಆಡಬಾರ್ದು. ಸಮಾಧಾನದಿಂದ ಅವ್ರಿಗೆ ಏನೇನು ಬೇಕೋ ಅದೆಲ್ಲವನ್ನು ಕೂಡ ಅಂದರೆ ಮನುಷ್ಯನ ಪರಿವರ್ತನೆ ಆಗ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಪುಣ್ಯಕ್ಷೇತ್ರಗಳ ದರ್ಶನ ಮಾಡ್ತಕ್ಕಂಥದ್ದು, ಕುಲದೇವರನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಮಿಗಿಲಾದ ಎಲ್ಲದಕ್ಕಿಂತ ದೊಡ್ಡದೇನಪ್ಪ ಅಂದರೆ ಸೂರ್ಯನಾರಾಯಣನ ಉಪಾಸನೆ. ಈ ಸೂರ್ಯನಾರಾಯಣನ ಉಪಾಸನೆ ಯಾರು ಬೆಳಗ್ಗೆ ಎದ್ದು ಸೂರ್ಯನಿಗೊಂದು ನಮಸ್ಕಾರ ಹಾಕಿ, ಪರಮಾತ್ಮ ನಮ್ಮ ಪೂರ್ವಜರೆಲ್ಲ ಕಲಿಸ್ಕೊಟ್ಟಿರ್ತಕ್ಕಂಥ ಬೆಳಗ್ಗೆ ಎದ್ದು ಹೋಗಿ ಸೂರ್ಯ ನಮಸ್ಕಾರ ಆಗ್ತಿದ್ರು. ನಾವೇನು ಮಾಡ್ತಿದ್ವಿ, 11 ಗಂಟೆ 8 ಗಂಟೆ 9 ಗಂಟೆಗೆ ಎದ್ದು ಹೇಳ್ತಿದ್ವಿ. ರಾಕ್ಷಸರ ಥರ ಪ್ರವೃತ್ತಿ ಆಗ್ತಾ ಇದೆ. ಹಾಗಾಗಿ ಆ ಸಾತ್ವಿಕತೆಯನ್ನು ಬೆಳೆಸಬೇಕಾದ್ರೆ ತಂದೆ ತಾಯಿಗಳು ಕೂಡ ಮುಖ್ಯವಾದ ಪಾತ್ರವನ್ನು ವಹಿಸಬೇಕು. ಖಂಡಿತ ಗುರುಜಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ದೀರಾ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದ ಗುರುಜಿ. ಶುಭಂ ಭೂಯಾತ್. ಲೋಕ ಸಮಸ್ತ ಸುಖಿನೋ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಗುರುಗಳು ಕರ್ಮದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.